ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಬೀಡ್ಸಿಂದ ಈ ರೀತಿ ಸ್ಟಾರ್ ಶೇಪಲ್ಲಿ ಟೇಬಲ್ ಮ್ಯಾಟ್ ಯಾವ ಥರ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್, ತುಂಬ ಸುಲಭವಾಗಿ ಮಾಡ್ಬೋದು. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹಾಗೆ ನನ್ನ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಲೈಕ್ ಮಾಡಿ ಫ್ರೆಂಡ್ಸ್, ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನಿಲ್ಲಿ ಮ್ಯಾಟ್ ಮಾಡೋಕ್ಕೆ 0.50 mm ಬೀಡಿಂಗ್ ವೈರ್ ನೈಲಾನ್ ಥ್ರೆಡ್ ತೊಗೊಂಡಿದ್ದೀನಿ ಮತ್ತು 8 mm ಬೀಡ್ಸ್ ತೊಗೊಂಡಿದ್ದೀನಿ, ಪರ್ಲ್ ಬೀಡ್ಸ್. ಫಸ್ಟು ಥ್ರೆಡ್ಡಿಗೆ 6 ಬೀಡ್ಸ್ ಹಾಕೋಬೇಕು. 6 ಬೀಡ್ಸ್ ಹಾಕ್ಕೊಂಡು ಗಂಟು ಹಾಕೋಬೇಕು ಈ ಥರ. ನೆಕ್ಸ್ಟ್ ಇವಾಗ 2 ಥ್ರೆಡ್ಡಿಗೆ ಸೇರಿಸ್ಬಿಟ್ಟು ಒಂದು ಬೀಡ್ ಹಾಕೋಬೇಕು. 2 ಥ್ರೆಡ್ಡಿಗೆ ಸೇರಿಸ್ಬಿಟ್ಟು 2 ಥ್ರೆಡ್ಡಿಗೆ ಸೇರಿಸಿ ಈ ಥರ ಒಂದು ಬೀಡ್ ಹಾಕ್ಕೊಂಡು ಇದನ್ನು ಈ ಥರ ಮಿಡ್ಲಿಗೆ ಸೇರಿಸ್ಕೋಬೇಕು. ಈ ಥರ ಮಿಡ್ಲಿಗೆ ಸೇರಿಸ್ಕೊಂಡು ಇದ್ರ ಆಪೋಸಿಟ್ ಬೀಡ್ಸ್ ಯಾವ್ದು ಇರುತ್ತೋ ಅದಕ್ಕೆ ಥ್ರೆಡ್ ಹಾಕ್ಕೋಬೇಕು. ರೈಟ್ ಸೈಡ್ ಇರೋ ಥ್ರೆಡ್ಡನ್ನು ಒಂದು ಬೀಡ್ ಒಳಗೆ, ಲೆಫ್ಟ್ ಸೈಡ್ ಒಳಗೆ ಹಾಕ್ಕೋಬೇಕು. ಲೆಫ್ಟ್ ಸೈಡಿಗೆ ಮತ್ತು ಲೆಫ್ಟ್ ಸೈಡಲ್ಲಿರೋ ಥ್ರೆಡ್ಡನ್ನು ಈ ಥರ ರೈಟ್ ಸೈಡಿಗೆ ಹಾಕ್ಕೋಬೇಕು. ಸೇಮ್ ಬೀಡ್ಗೆ ಹಾಕ್ಕೋಬೇಕು 2 ಥ್ರೆಡ್ಡನ್ನು. ಹೀಗೆ ಬರುತ್ತೆ. ಹೀಗೆ ಇವಾಗ ನೆಕ್ಸ್ಟು ನಮ್ಮ ಲೆಫ್ಟ್ ಸೈಡಿಗಿರೋ ಥ್ರೆಡ್ಗೆ, ಈ ಥ್ರೆಡ್ಗೆ 5 ಬೀಡ್ಸ್ ಹಾಕ್ಕೊಳ್ಬೇಕು. 5 ಬೀಡ್ಸ್ ಈ ಥರ 5 ಬೀಡ್ಸ್ ಹಾಕ್ಕೊಂಡು ರೈಟ್ ಸೈಡ್ ಇರೋ ಥ್ರೆಡ್ಡನ್ನು, ಈ ಥ್ರೆಡ್ಡನ್ನು ಒಂದು ಬೀಡ್ ಒಳಗೆ ಸೇರಿಸ್ಕೋಬೇಕು. ಲಾಸ್ಟ್ ಬೀಡು ಏನು ಹಾಕ್ಕೊಂಡಿರ್ತೀವಿ 6th 5th ಬೀಡು, ಆ ಬೀಡೊಳಗೆ ಸೇರಿಸ್ಕೋಬೇಕು ಈ ಥರ. ಹೀಗೆ ಬರುತ್ತೆ. ಇವಾಗ ನೆಕ್ಸ್ಟು ರೈಟ್ ಸೈಡ್ ಇರೋ ಥ್ರೆಡ್ಡನ್ನು ಪಕ್ಕದ ಬೀಡ್ಗೆ ಹಾಕ್ಕೋಬೇಕು. ಈ ಬೀಡೊಳಗೆ ಈ ಥರ 2 ಬೀಡ್ಸ್ ಒಳಗೆ 2 ಥ್ರೆಡ್ ಬರುತ್ತೆ. ಇವಾಗ ಲೆಫ್ಟ್ ಸೈಡ್ ಇರೋ ಥ್ರೆಡ್ಗೆ 4 ಬೀಡ್ಸ್ ಹಾಕ್ಕೊಳ್ಬೇಕು. ರೌಂಡ್ ಫುಲ್ಲು ಹಾಗೇ ಫಸ್ಟಿಗೆ ಮಾತ್ರ 5 ಬೀಡ್ಸ್ ಹಾಕ್ಕೊಂಡಿದ್ದೀನಿ. ಇನ್ನೊಂದು ರೌಂಡ್ ಫುಲ್ಲು 4 ಬೀಡ್ಸ್ ಹಾಕ್ಕೊಳ್ಬೇಕು. ಲಾಸ್ಟಿಗೆ ಮಾತ್ರ ಚೇಂಜ್ ಇರುತ್ತೆ. ಲೆಫ್ಟ್ ಸೈಡ್ ಥ್ರೆಡ್ಗೆ ಹಾಕ್ಕೋಬೇಕು ಬೀಡ್ಸನ್ನು. ಇವಾಗ 4 ಬೀಡ್ಸ್ನ ಲೆಫ್ಟ್ ಸೈಡ್ ಥ್ರೆಡ್ಗೆ ಹಾಕ್ಕೊಂಡು ರೈಟ್ ಸೈಡ್ ಥ್ರೆಡ್ಡನ್ನು ಒಂದು ಬೀಡೊಳಗೆ ಈ ಥರ ಸೇರಿಸ್ಕೋಬೇಕು. ಹೀಗೆ ಬರುತ್ತೆ. ಇವಾಗ ಮತ್ತೆ ರೈಟ್ ಸೈಡ್ ಥ್ರೆಡ್ಡನ್ನು ಒಂದು ಬೀಡೊಳಗೆ ಹಾಕ್ಕೊಳ್ಬೇಕು, ಪಕ್ಕದ ಬೀಡ್ಗೆ, ಈ ಬೀಡ್ಗೆ. ಈ ಥರ ಇವಾಗ ಮತ್ತೆ ನೆಕ್ಸ್ಟು ಲೆಫ್ಟ್ ಸೈಡ್ ಥ್ರೆಡ್ಡಿಗೆ 4 ಬೀಡ್ಸ್ ಹಾಕ್ಕೊಳ್ಬೇಕು. ಇದೇ ಥರ ಒಂದು ರೌಂಡ್ ಫುಲ್ಲು ಹಾಕ್ಕೋಬೇಕು. ಒಂದೊಂದು ಬೀಡೊಳಗೂ ಒಂದು ಬೀಡ್ಗೆ ರೈಟ್ ಸೈಡ್ ಥ್ರೆಡ್ನ ಸೇರಿಸ್ಕೋಬೇಕು. ಇದೇ ಥರನೇ ಒಂದು ರೌಂಡ್ ಫುಲ್ಲು ಈ ಬೀಡೋರ್ಗು ಅದೇ ಥರ ಮಾಡ್ಕೋಬೇಕು. ಈ ಬೀಡಲ್ಲಿ ಒಂದು ಸ್ವಲ್ಪ ಚೇಂಜ್ ಇರುತ್ತೆ. ಎಂಡ್ ಯಾವ ಥರ ಮಾಡೋದು ಈ ಸ್ಟೆಪ್ಪನ್ನು ಅಂತ ಹೇಳ್ಕೊಡ್ತೀನಿ. ಈ ಸ್ಟೆಪ್ವರ್ಗು 4 ಬೀಡ್ಸ್ ಹಾಕೋಬೇಕು. ಸ್ಟಾರ್ಟಿಂಗ್ ಮಾತ್ರ 5 ಬೀಡ್ಸ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟಿಂದ ಲೆಫ್ಟ್ ಸೈಡ್ ಥ್ರೆಡ್ಗೆ 4 ಬೀಡ್ಸ್ ಹಾಕ್ಕೊಂಡಿದ್ದೀನಿ. ಒಂದೊಂದು ಬೀಡ್ಗೂ ರೈಟ್ ಸೈಡ್ ಥ್ರೆಡ್ನ ಸೇರಿಸ್ಕೊಂಡಿದ್ದೀನಿ. ಲಾಸ್ಟ್ವರೆಗೂ ಅದೇ ಥರ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಒಂದು ರೌಂಡ್ ಫುಲ್ಲು ಸೇಮ್ 4 ಬೀಡ್ಸ್ ಹಾಕ್ಕೊಂಡಿದ್ದೀನಿ. ಫಸ್ಟಿಗೆ ಮಾತ್ರ 5 ಬೀಡ್ಸ್ ಹಾಕ್ಕೊಂಡಿದ್ದೆ. ಇವಾಗ ಲಾಸ್ಟ್ ಸ್ಟೆಪ್ಪಿಗೆ ನಾನು ರೈಟ್ ಸೈಡ್ ಥ್ರೆಡ್ಡನ್ನು ಒಂದು ಬೀಡೊಳಗೆ ಹಾಕ್ಕೊಳ್ತಾ ಇದ್ದೀನಿ, ಪಕ್ಕದ ಬೀಡ್ಗೆ. ಈ ಬೀಡೊಳಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಈ ಬೀಡ್ಗೆ ಹಾಕ್ಕೊಂಡು ಮತ್ತೆ ಈ ಬೀಡ್ ಏನಿರುತ್ತೋ ಈ ಬೀಡ್ಗೂ ಸೇಮ್ ಥ್ರೆಡ್ಡನ್ನೇ ಹಾಕ್ಕೋಬೇಕು. ರೈಟ್ ಸೈಡ್ ಥ್ರೆಡ್ಡನ್ನೇ ಹಾಕ್ಕೊಳ್ಬೇಕು. ಈ ಥರ 3 ಬೀಡ್ಸ್ ಥ್ರೆಡ್ ಒಳಗಿರಬೇಕು. ಇವಾಗ ನೆಕ್ಸ್ಟು ಲಾಸ್ಟಿಗೆ ಮಾತ್ರ ನಾನು 3 ಬೀಡ್ಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 3 ಬೀಡ್ಸ್ ಆ್ಯಡ್ ಮಾಡಿಕೊಂಡು ಒಂದು ಬೀಡೊಳಗೆ ರೈಟ್ ಸೈಡ್ ಥ್ರೆಡ್ನ ಸೇರಿಸ್ಕೊಳ್ತಾ ಇದ್ದೀನಿ. ಲೆಫ್ಟ್ ಸೈಡ್ಗೆ ಬೀಡ್ಸ್ ಹಾಕ್ಕೋಬೇಕು, ರೈಟ್ ಸೈಡ್ ಥ್ರೆಡ್ಗೆ ಹಾಕ್ಕೋಬಾರ್ದು. ಈ ಥರ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ಪಿಗೆ ಇವಾಗ ಥ್ರೆಡ್ ಒಳಗೆ ಆಲ್ರೆಡಿ 1 ಬೀಡ್ ಇದೆ. ಇವಾಗ ಮತ್ತೆ ರೈಟ್ ಸೈಡ್ ಥ್ರೆಡ್ಡನ್ನು
ಪಕ್ಕದ ಒಂದು ಬೀಡ್ಗೆ ಹಾಕೋಬೇಕು ಈ ಥರ. ಈ ಥರ ಒಂದು ಬೀಡ್ ಒಳಗೆ ಥ್ರೆಡ್ ಹಾಕ್ಕೊಂಡಿದ್ದೀನಿ. ಇವಾಗ ಟೋಟಲಾಗಿ 2 ಬೀಡ್ ಒಳಗೆ ಥ್ರೆಡ್ ಇದೆ ಈ ಥರ. ಇವಾಗ ಮತ್ತೆ ಲೆಫ್ಟ್ ಸೈಡು ಈ ಥ್ರೆಡ್ಗೆ 4 ಬೀಡ್ಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 4 ಬೀಡ್ಸ್ ಆ್ಯಡ್ ಮಾಡಿಕೊಂಡು ಒಂದು ಬೀಡ್ ಒಳಗೆ ರೈಟ್ ಸೈಡ್ ಥ್ರೆಡ್ಡನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ಬರುತ್ತೆ. ಮತ್ತು ಇವಾಗ ನೆಕ್ಸ್ಟು ಒಂದು ಬೀಡ್ ಒಳಗೆ ರೈಟ್ ಸೈಡ್ ಥ್ರೆಡ್ಡನ್ನು ಹಾಕ್ಕೊಳ್ತಾ ಇದ್ದೀನಿ ಈ ತುದಿ ಬೀಡ್ ಒಳಗೆ. ಮತ್ತು ಇವಾಗ 4 ಬೀಡ್ಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 4 ಬೀಡ್ಸ್ ಆ್ಯಡ್ ಮಾಡಿಕೊಂಡು ಒಂದು ಬೀಡ್ ಒಳಗೆ ರೈಟ್ ಸೈಡ್ ಥ್ರೆಡ್ಡನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ಥರ. ಇವಾಗ ಮತ್ತೆ 2 ಬೀಡ್ ಒಳಗೆ ರೈಟ್ ಸೈಡ್ ಥ್ರೆಡ್ಡನ್ನು ಹಾಕ್ಕೊಳ್ತಾ ಇದ್ದೀನಿ. ಮಿಡಲಿಗೆ ಬರೋ ಬೀಡ್ಸ್ ಏನು ಬರುತ್ತೋ ಅದಕ್ಕೆ 2 ಬೀಡ್ ಒಳಗೆ ಥ್ರೆಡ್ ಹಾಕ್ಕೊಳ್ಬೇಕು. 2 ಬೀಡ್ ಒಳಗೆ ರೈಟ್ ಸೈಡ್ ಥ್ರೆಡ್ಡನ್ನು ಹಾಕ್ಕೊಂಡಿದ್ದೀನಿ. ಈ ರೌಂಡಲ್ಲಿ ಹೇಗೆ ಅಂದರೆ ತುದಿ ಬೀಡ್ ಏನು ಬರುತ್ತೋ ಈ ಥರ, ಈ ಡಿಸೈನಲ್ಲಿ ತುದಿ ಬೀಡ್ ಏನು ಬರುತ್ತೋ ಈ ತುದಿ ಬೀಡ್ ಬಂದಾಗ ಒಂದು ಬೀಡ್ ಒಳಗೆ ರೈಟ್ ಸೈಡ್ ಥ್ರೆಡ್ಡನ್ನು ಹಾಕ್ಕೊಳ್ಬೇಕು. ಇನ್ನು ಮಿಡಲ್ ಬೀಡ್ಸ್ ಬಂದಿರೋದಕ್ಕೆಲ್ಲ ನೀವು 2 ಬೀಡ್ಸಿಗೆ ಥ್ರೆಡ್ಡನ್ನು ಹಾಕ್ಕೊಳ್ಬೇಕು. ಇವಾಗ ನಾನು ಲೆಫ್ಟ್ ಸೈಡ್ ಥ್ರೆಡ್ಡಿಗೆ 3 ಬೀಡ್ಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ಇಲ್ಲಿ ಆಲ್ರೆಡಿ 3 ಬೀಡ್ಸ್ ಇದೆ ಥ್ರೆಡ್ ಒಳಗೆ, ಹಾಗಾಗಿ ನಾನು ಮತ್ತೆ 3 ಬೀಡ್ಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 3 ಬೀಡ್ಸ್ ಆ್ಯಡ್ ಮಾಡಿಕೊಂಡು ಒಂದು ಬೀಡ್ ಒಳಗೆ ರೈಟ್ ಸೈಡ್ ಥ್ರೆಡ್ಡನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ಬರುತ್ತೆ. ಇವಾಗಿದು ತುದಿ ಬೀಡು. ಈ ತುದಿ ಬೀಡೊಳಗೆ ಒಂದು ಬೀಡೊಳಗೆ ಮಾತ್ರ ರೈಟ್ ಸೈಡ್ ಥ್ರೆಡ್ಡನ್ನು ಹಾಕೋಬೇಕು. ಇವಾಗ ಮತ್ತೆ 2 ಬೀಡೊಳಗೆ ಈ ಥರ ಇವಾಗ ಥ್ರೆಡ್ ಒಳಗೆ 2 ಬೀಡ್ ಇದೆ, ಹಾಗಾಗಿ ನಾನು ಮತ್ತೆ 4 ಬೀಡ್ಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 4 ಬೀಡ್ಸ್ 3 ಬೀಡ್ಸ್ 4 ಬೀಡ್ಸ್ 3 ಬೀಡ್ಸ್ ಈ ಥರ ಆ್ಯಡ್ ಮಾಡ್ಕೋಬೇಕು. ಒಂದು ಬೀಡೊಳಗೆ ರೈಟ್ ಸೈಡ್ ಥ್ರೆಡ್ ಹಾಕ್ಕೊಂಡಾಗ 4 ಬೀಡ್ಸ್ ಆ್ಯಡ್ ಮಾಡ್ಕೊಳ್ಳಿ. 2 ಬೀಡೊಳಗೆ ರೈಟ್ ಸೈಡ್ ಥ್ರೆಡ್ಡನ್ನು ಹಾಕ್ಕೊಂಡಾಗ 3 ಬೀಡ್ಸ್ ಆ್ಯಡ್ ಮಾಡ್ಕೊಳ್ಳಿ. ಒಂದು ಬೀಡೊಳಗೆ ರೈಟ್ ಸೈಡ್ ಥ್ರೆಡ್ಡನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೇ ಥರ ಒಂದು ರೌಂಡ್ ಫುಲ್ಲು ಮಾಡ್ಕೋಬೇಕು. ಇವಾಗ ಮತ್ತೆ ಇದು ಮಿಡಲ್ ಬೀಡ್ ಆಗಿರೋದ್ರಿಂದ ಮಿಡಲ್ ಬೀಡ್ಗೆ ಮತ್ತೆ ಇವಾಗ ರೈಟ್ ಸೈಡ್ ಥ್ರೆಡ್ಡನ್ನು ಹಾಕೋಬೇಕು 2 ಬೀಡೊಳಗೆ. ಈ ಥರ ಇವಾಗ ಮತ್ತೆ 3 ಬೀಡ್ಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮಿಡಲಲ್ಲಿ ನಾನು 2 ಬೀಡ್ಸ್ ಒಳಗೆ ಥ್ರೆಡ್ ಹಾಕ್ಕೊಂಡಿರೋದು 2 ಬೀಡ್ ಒಳಗೆ ಥ್ರೆಡ್ ಹಾಕ್ಕೊಂಡಿರೋದ್ರಿಂದ ನಾನು ಇಲ್ಲಿ 3 ಬೀಡ್ಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬೀಡ್ ಒಳಗೆ ಥ್ರೆಡ್ ಹಾಕ್ಕೊಂಡಾಗ 4 ಬೀಡ್ಸ್ ಆ್ಯಡ್ ಮಾಡ್ಕೋಬೇಕು. ಇದೇ ಥರ ಇವಾಗ ಇದು ತುದಿ ಬೀಡ್ ಆಗಿರೋದ್ರಿಂದ ತುದಿ ಬೀಡ್ಗೆ ಮತ್ತು ರೈಟ್ ಸೈಡ್ ಥ್ರೆಡ್ಡನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಸುಲಭವಾಗಿ ಮಾಡ್ಬೋದು, ಇದೊಂದು ಸ್ಟೆಪ್ ಅರ್ಥ ಮಾಡಿಕೊಂಡ್ರೆ ಸಾಕು. ಇನ್ನು ಪೂರ್ತಿ ಸ್ಟೆಪ್ಪು ಇದೇ ಥರನೇ ಇರುತ್ತೆ, ಸೇಮು, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಷ್ಟೇ. ಇವಾಗ ಮತ್ತೆ 4 ಬೀಡ್ಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ಥರ ಒಂದು ರೌಂಡ್ ಫುಲ್ಲು ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ಸ್ಟೆಪ್ ಕಂಪ್ಲೀಟ್ ಆಗಿದೆ. ಇವಾಗ ನೆಕ್ಸ್ಟ್ ಸ್ಟೆಪ್ ಹೇಗೆ ಅಂತ ಹೇಳ್ಕೊಡ್ತೀನಿ. ನಾನು ನೆಕ್ಸ್ಟ್ ಸ್ಟೆಪ್ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಈ ಬೀಡ್ ಏನಿದೆಯೋ ಈ ಬೀಡ್ಗೆ ಸುಮ್ಮನೆ ಹಾಗೆ ಏನಾದರೂ ಒಂದು ಥ್ರೆಡ್ಡು ಅಥವಾ ಏನಾದರೂ ಒಂದು ಹಾಕ್ಕೊಂಡು ಮಾರ್ಕ್ ಮಾಡ್ಕೋತೀನಿ. ಯಾಕೆ ಅಂದರೆ ನಮಗೆ ಕನ್ಫ್ಯೂಸ್ ಆಗುತ್ತೆ. ಈ ಥರ ಮಾರ್ಕ್ ಮಾಡಿ ಇಟ್ಕೋತೀನಿ. ಯಾಕೆ ಅಂದರೆ ನಾವು ಈ ಥರ ಒಂದು ರೌಂಡ್ ಫುಲ್ಲು ಬರುವಾಗ ಎಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ ಅಂತ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಎಂಡಿಂಗು ಲಾಸ್ಟ್ ಒಂದು ರೌಂಡ್ ಬರುವಾಗ
ಇದು ಎಂಡಿಂಗ್ ಬೀಡಾಗಿರುತ್ತೆ. ಹಾಗಾಗಿ ಈ ಬೀಡ್ಗೆ ನಾನು ಈ ಥರ ಮಾರ್ಕ್ ಮಾಡಿಟ್ಕೊಂಡಿದ್ದೀನಿ, ಈ ಥರದ ಥ್ರೆಡ್ ಹಾಕ್ಕೊಂಡು. ಇವಾಗ ಈ ಸ್ಟೆಪ್ಪು ಹೇಗೆ ಅಂತ ಹೇಳ್ಕೊಡ್ತೀನಿ. ಈ ಸ್ಟೆಪ್ಪಿಗೆ ನಾನಿಲ್ಲಿ ಮತ್ತೆ ಈ ಬೀಡೊಳಗೆ ರೈಟ್ ಸೈಡ್ ಥ್ರೆಡನ್ನು ಹಾಕ್ಕೊಳ್ತಾ ಇದ್ದೀನಿ. ಸೇಮ್ ಲಾಸ್ಟ್ ಸ್ಟೆಪ್ಪು ಯಾವ ಥರ ಮಾಡಿದ್ರೋ ಅದೇ ಥರನೇ ಸೇಮು ನಾನಿಲ್ಲಿ ಮತ್ತೆ 4 ಬೀಡ್ಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಫೋರ್ ಬೀಡ್ಸ್ ಹಾಕ್ಕೊಂಡು ಒಂದು ಬೀಡೊಳಗೆ ರೈಟ್ ಸೈಡ್ ಥ್ರೆಡನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಬಂದಿದೆ. ಇವಾಗ ಮತ್ತೆ ನೆಕ್ಸ್ಟು ಇದು ಮಿಡಲ್ಲು ಆಗಿರೋದ್ರಿಂದ 2 ಬೀಡೊಳಗೆ ನಾನು ರೈಟ್ ಸೈಡ್ ಥ್ರೆಡನ್ನು ಹಾಕ್ಕೊಳ್ತಾ ಇದ್ದೀನಿ. ಸೇಮ್ ಇದೇ ಥರನೇ ಪ್ರತಿ ಸ್ಟೆಪ್ಪಲ್ಲೂ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನಾನಿಲ್ಲಿ 2 ಬೀಡೊಳಗೆ ರೈಟ್ ಸೈಡ್ ಥ್ರೆಡನ್ನು ಹಾಕ್ಕೊಂಡಿದ್ದೀನಿ. ಯಾಕೆ ಅಂದರೆ ಲಾಸ್ಟ್ ಬೀಡಿಗೆ ಮಾತ್ರ ಒಂದೊಂದು ಬೀಡೊಳಗೆ ರೈಟ್ ಸೈಡ್ ಥ್ರೆಡ್ ಹಾಕ್ಕೊಳ್ಬೇಕು. ಮಿಡಲ್ ಬೀಡ್ಸ್ ಬಂದಾಗ ಮಾತ್ರ ನೀವು 2 ಬೀಡ್ಸ್ಗೆ ರೈಟ್ ಸೈಡ್ ಥ್ರೆಡನ್ನು ಸೇರಿಸ್ಕೋಬೇಕು. ಪ್ರತಿ ಸ್ಟೆಪ್ಪಲ್ಲೂ ಇದೇ ಥರ ಇರುತ್ತೆ. ಲಾಸ್ಟ್ ಸ್ಟೆಪ್ಪಲ್ಲಿ ನೀವು ಒಂದು ಸ್ಟೆಪ್ ಮಾತ್ರ 2 ಬೀಡ್ಸ್ ಒಳಗೆ ಥ್ರೆಡ್ ಹಾಕ್ಕೊಂಡಿದ್ರಿ. ಈ ಸ್ಟೆಪ್ಪಲ್ಲಿ 2 ಬೀಡ್ಗೆ ಈ ಥರ ಎರಡು ಸ್ಟೆಪ್ ಹಾಕ್ಕೋಬೇಕಾಗುತ್ತೆ. ಇದೇ ಥರನೇ ಒಂದು ರೌಂಡ್ ಫುಲ್ಲು ಇರುತ್ತೆ. ಪ್ರತಿ ಸ್ಟೆಪ್ಪಲ್ಲೂ ಈ ಥರನೇ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇವಾಗ ನಾನು ಆಲ್ರೆಡಿ ಇಲ್ಲಿ ಥ್ರೆಡ್ ಒಳಗೆ 3 ಬೀಡ್ಸ್ ಇದೆ, ಹಾಗಾಗಿ ಮತ್ತೆ 3 ಬೀಡ್ಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ತ್ರೀ ಬೀಡ್ಸ್ ಆ್ಯಡ್ ಮಾಡಿಕೊಂಡು ಒಂದು ಬೀಡೊಳಗೆ ರೈಟ್ ಸೈಡ್ ಥ್ರೆಡನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಮತ್ತೆ ಒಂದು ಬೀಡೊಳಗೆ ರೈಟ್ ಸೈಡ್ ಥ್ರೆಡನ್ನು ಹಾಕ್ಕೊಳ್ತಾ ಇದ್ದೀನಿ, ತುದಿ ಬೀಡ್ ಆಗಿರೋದ್ರಿಂದ. ಇವಾಗ ಮತ್ತೆ ನಾನು 4 ಬೀಡ್ಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಥ್ರೆಡ್ ಒಳಗೆ 2 ಬೀಡ್ಸ್ ಇದೆ, ಹಾಗಾಗಿ ನಾನು 6 ಬೀಡ್ಸ್ ಆಗೋಕ್ಕೆ 4 ಬೀಡ್ಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ಥರನೇ ಇವಾಗ ಮತ್ತೆ 2 ಬೀಡ್ಗೆ ರೈಟ್ ಸೈಡ್ ಥ್ರೆಡ್ ಹಾಕ್ಕೊಂಡು 3 ಬೀಡ್ಸ್ ಆ್ಯಡ್ ಮಾಡ್ಕೋಬೇಕು. ಮತ್ತು 2 ಬೀಡ್ ಒಳಗೆ ರೈಟ್ ಸೈಡ್ ಥ್ರೆಡ್ ಹಾಕ್ಕೊಂಡು 3 ಬೀಡ್ಸ್ ಆ್ಯಡ್ ಮಾಡ್ಕೋಬೇಕು. ತುದಿ ಬಂದಾಗ ಮಾತ್ರ 1 ಬೀಡ್ ಒಳಗೆ ರೈಟ್ ಸೈಡ್ ಥ್ರೆಡ್ ಹಾಕ್ಕೋಬೇಕು. ಇದೇ ಥರನೇ ಪ್ರತಿ ಸ್ಟೆಪ್ಪಲ್ಲೂ ನೀವು ಮಾಡ್ಕೋಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ನಾನು ಸೇಮ್ ಪ್ರೊಸೀಜರಲ್ಲಿ ಇಷ್ಟು ಹಾಕ್ಕೊಂಡಿದ್ದೀನಿ. ಒಂದೇ ಸ್ಟೆಪ್ಪಲ್ಲಿ ನಾನು ಟೋಟಲಾಗಿ ಇಲ್ಲಿ 5 ಸ್ಟೆಪ್ ಹಾಕ್ಕೊಂಡಿದ್ದೀನಿ. 5 ಸ್ಟೆಪ್ ಅದೇ ಥರ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಇನ್ನೂ ಅಗಲ ಬೇಕು ಅಂದರೆ ಬೇಕಾದರೆ ನೀವು ಇನ್ನೂ ಅಗಲ ಹಾಕ್ಕೋಬೋದು. ನಾನು ಇಲ್ಲಿ ಇಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟು ಯಾವ ಥರ ಅಂತ ಹೇಳ್ಕೊಡ್ತೀನಿ. 2 ಬೀಡ್ ಒಳಗೆ ಥ್ರೆಡ್ ಹಾಕ್ಕೊಂಡಿದ್ದೀನಿ. 1 ಬೀಡ್ ಬಿಟ್ಟು ಲೆಫ್ಟ್ ಸೈಡ್ ಥ್ರೆಡ್ಗೆ 4 ಬೀಡ್ಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಈ ಥರದ ಬೀಡ್ಸ್ ತೊಗೊಂಡಿದ್ದೀನಿ, ಪಿಂಕ್ ಕಲರ್ದು. ನೀವು ಬೇಕಾದರೆ ಸೇಮ್ ಬೀಡ್ಸ್ನೂ ಹಾಕ್ಕೋಬೋದು ಅಥವಾ ಕಲರ್ ಬೇರೆನೂ ಹಾಕ್ಕೊಳ್ಬೋದು. 4 ಬೀಡ್ಸ್ ಹಾಕ್ಕೊಂಡು 1 ಬೀಡ್ ಒಳಗೆ ರೈಟ್ ಸೈಡ್ ಥ್ರೆಡನ್ನು ಈ ಥರ ಸೇರಿಸ್ಕೋಬೇಕು. ಈ ಥರ. ಇವಾಗ ಮತ್ತೆ 2 ಬೀಡ್ ಒಳಗೆ ಥ್ರೆಡ್ ಹಾಕ್ಕೊಳ್ಬೇಕು. ಮತ್ತು ಇವಾಗ 3 ಬೀಡ್ಸ್ ಆ್ಯಡ್ ಮಾಡ್ಕೊಳ್ಬೇಕು. 3 ಬೀಡ್ಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಲೆಫ್ಟ್ ಸೈಡ್ ಥ್ರೆಡ್ಗೆ. 3 ಬೀಡ್ಸ್ ಆ್ಯಡ್ ಮಾಡಿಕೊಂಡು ರೈಟ್ ಸೈಡ್ ಥ್ರೆಡನ್ನು 1 ಬೀಡ್ ಒಳಗೆ ಈ ಥರ ಸೇರಿಸ್ಕೋಬೇಕು. ಇದೇ ಥರನೇ ಈ ಬೀಡ್ವರೆಗೂ ಮಾಡ್ಕೋಬೇಕು. ಫಸ್ಟಿಗೆ ಮಾತ್ರ 4 ಬೀಡ್ಸ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು 3 ಬೀಡ್ಸ್ನ ಎಂಡ್ವರೆಗೂ ಹಾಕ್ಕೋಬೇಕು. ಇಲ್ಲಿವರೆಗೂ ಅದೇ ಥರ ಸೇಮ್ ಮಾಡ್ಕೊಳ್ಳಿ. ನೋಡಿ, ಇವಾಗ ನಾನಿಲ್ಲಿ ಟೋಟಲಾಗಿ ಇಲ್ಲಿವರೆಗೂ ಸೇಮು 2 ಬೀಡ್ಸಿಗೆ ಥ್ರೆಡ್ ಹಾಕ್ಕೊಂಡು 3 ಬೀಡ್ಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಮಾತ್ರ 4 ಬೀಡ್ಸ್ ಹಾಕ್ಕೊಂಡಿದ್ದೀನಿ. ಇವಾಗ ಮತ್ತೆ ರೈಟ್ ಸೈಡ್ ಥ್ರೆಡನ್ನು 2 ಬೀಡ್ ಒಳಗೆ ಹಾಕ್ಕೊಳ್ತಾ ಇದ್ದೀನಿ. 2 ಬೀಡ್ಸಲ್ಲಿ ಈ ಥರ 2 ಬೀಡ್ ಒಳಗೆ ಥ್ರೆಡ್ ಹಾಕ್ಕೊಂಡಿದ್ದೀನಿ. ಥ್ರೆಡ್ ಹಾಕ್ಕೊಂಡು ಇವಾಗ ಲಾಸ್ಟ್ ಸ್ಟೆಪ್ಪಲ್ಲಿ ಮಾತ್ರ ರೈಟ್ ಸೈಡ್ ಇರೋ ಥ್ರೆಡ್ಡಿಗೆ 3 ಬೀಡ್ಸ್ ಹಾಕ್ಕೊಳ್ಬೇಕು. 3 ಬೀಡ್ಸ್ನ
ಲಾಸ್ಟಿಗೆ ಮಾತ್ರ ರೈಟ್ ಸೈಡ್ ಥ್ರೆಡ್ಡಿಗೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಒಂದು ಬೀಡೊಳಗೆ ಲೆಫ್ಟ್ ಸೈಡ್ ಥ್ರೆಡ್ಡನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ಬರುತ್ತೆ. ಇವಾಗ ಇದನ್ನ ಈ ಥರ ಟರ್ನ್ ಮಾಡ್ಕೋಬೇಕು. ನೋಡಿ ಈ ಥರ ಬರುತ್ತೆ. ಸೇಮು ಸ್ಟಾರ್ಟ್ ಮಾಡುವಾಗ ಯಾವ ಥರ ಇತ್ತು ಅದೇ ಥರ ಬರುತ್ತೆ. ಒಂದು ಬೀಡೊಳಗೆ ಮಾತ್ರ ಥ್ರೆಡ್ ಇದೆ. ಇವಾಗ ಮತ್ತೆ ರೈಟ್ ಸೈಡ್ ಥ್ರೆಡ್ಡನ್ನು ಪಕ್ಕದ ಬೀಡ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ 2 ಬೀಡೊಳಗೆ ಥ್ರೆಡ್ ಇದೆ. ಮತ್ತು ಇವಾಗ ಸ್ಟಾರ್ಟಿಂಗ್ ಥರನೇ 4 ಬೀಡ್ಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 4 ಬೀಡ್ಸ್ ಆ್ಯಡ್ ಮಾಡಿಕೊಂಡು ಒಂದು ಬೀಡೊಳಗೆ ರೈಟ್ ಸೈಡ್ ಥ್ರೆಡ್ಡನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೇಮ್ ಅದೇ ಥರನೇ ಇಲ್ಲೂ ಮಾಡ್ಕೋಬೇಕು. ಲಾಸ್ಟು 2 ಬೀಡ್ ಬಂದಾಗ ಮಾತ್ರ ರೈಟ್ ಸೈಡ್ ಥ್ರೆಡ್ಡಿಗೆ 3 ಬೀಡ್ಸ್ ಆ್ಯಡ್ ಮಾಡ್ಕೋಬೇಕು. ಲಾಸ್ಟ್ವರೆಗೂ ಇದೇ ಥರ ಮಾಡ್ಕೊಂಡು ಬನ್ನಿ. ನೋಡಿ ಇಲ್ಲಿ ಲಾಸ್ಟ್ವರೆಗೂ ಸೇಮು 3 ಬೀಡ್ಸ್ ಹಾಕ್ಕೊಂಡು ಬಂದಿದ್ದೀನಿ. ಲಾಸ್ಟ್ ಸ್ಟೆಪ್ಪಲ್ಲಿ ಇವಾಗ 2 ಬೀಡ್ಗೆ ಥ್ರೆಡ್ ಹಾಕ್ಕೊಂಡಿದ್ದೀನಿ. ಇವಾಗ ಮತ್ತೆ ರೈಟ್ ಸೈಡ್ ಥ್ರೆಡ್ಡಿಗೆ 3 ಬೀಡ್ಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 3 ಬೀಡ್ಸ್ ಆ್ಯಡ್ ಮಾಡಿಕೊಂಡು ಒಂದು ಬೀಡೊಳಗೆ ಲೆಫ್ಟ್ ಸೈಡ್ ಥ್ರೆಡ್ಡನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಲಾಸ್ಟ್ ಸ್ಟೆಪ್ಪಲ್ಲಿ ಮಾತ್ರ ಈ ಥರ ಮಾಡ್ಕೋಬೇಕು. ಇವಾಗಿದು ಈ ಥರ ಬಂದಿದೆ. ಇವಾಗ ಇದನ್ನು ಈ ಥರ ಟರ್ನ್ ಮಾಡ್ಕೋಬೇಕು. ಸೇಮ್ ಇದೇ ಥರನೇ ಎಂಡ್ ಬರೋವರೆಗೂ ಇದೇ ಥರ ಮಾಡ್ಕೊಳ್ಳಿ. ಒಂದು ಬೀಡ್ ಬರೋವರೆಗೂ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಸೇಮ್ ಅದೇ ಥರನೇ ಇಷ್ಟು ಹಾಕ್ಕೊಂಡಿದ್ದೀನಿ. ಈಗ ಲಾಸ್ಟ್ ಸ್ಟೆಪ್ಪಲ್ಲಿ ನಾನು ಮತ್ತೆ 4 ಬೀಡ್ಸ್ ಹಾಕ್ಕೊಳ್ತಾ ಇದ್ದೀನಿ. 4 ಬೀಡ್ಸ್ ಹಾಕ್ಕೊಂಡು ಒಂದು ಬೀಡೊಳಗೆ ಇನ್ನೊಂದು ಥ್ರೆಡ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಬಂದಿದೆ. ನೀವು ಇಷ್ಟಕ್ಕೆ ಬೇಕಾದರೂ ಎಂಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಮತ್ತೆ ಒಂದು ಸ್ಟೆಪ್ಪು ಲಾಸ್ಟಿಗೆ ನೀಟಾಗಿ ಶೇಪಾಗಿ ಬರಲಿ ಅಂತ ಹೇಳ್ಬಿಟ್ಟು ಈಗ ಲಾಸ್ಟ್ ಒಂದು ಸ್ಟೆಪ್ ಹಾಕ್ಕೊಳ್ತಾ ಇದ್ದೀನಿ. ಲಾಸ್ಟ್ ಸ್ಟೆಪ್ ಹಾಕೋಕ್ಕೆ ಈ ಬೀಡೊಳಗಿಂದ ಈ ಥ್ರೆಡ್ಡನ್ನು ಈ ಬೀಡೊಳಗಿಂದ ತೊಗೊಂಡೋಗ್ಬೇಕು. ಈ ಬೀಡ್ವರೆಗೂ ಆ ಥ್ರೆಡ್ಡನ್ನು ಇಲ್ಲಿವರೆಗೂ ತೊಗೊಬಂದಿದ್ದೀನಿ. ಈಗ ಈ ಥ್ರೆಡ್ಡನ್ನು ಈ ಒಂದು ಬೀಡೊಳಗೆ ಈ ಥರ ಹಾಕ್ಕೋಬೇಕು. ಇದು ಆಪ್ಷನಲ್ಲು. ಈ ಥರ ಹಾಕ್ಕೊಂಡ್ರೆ ಶೇಪಾಗಿ ಬರುತ್ತೆ ಅಂತ. ಇವಾಗ ಮತ್ತೆ ಒಂದು ಬೀಡ್ ಹಾಕ್ಕೊಂಡು ಗಂಟು ಹಾಕ್ಕೊಳ್ತಾ ಇದ್ದೀನಿ. ಗಂಟು ಹಾಕ್ಕೊಂಡು ಬೀಡೊಳಗಿಂದ ಥ್ರೆಡ್ ಸೇರಿಸ್ಕೊಂಡು ಕಟ್ ಮಾಡ್ಕೋಬೇಕು. ಹಾಗೆ ಬೀಡೊಳಗಿಂದ ಸೇರಿಸ್ಕೊಳ್ಳೋದ್ರಿಂದ ಥ್ರೆಡ್ ತುದಿ ಕಾಣಿಸಲ್ಲ. ನೋಡಿ ಹೀಗೆ ಬರುತ್ತೆ. ಇದೇ ಪ್ರೊಸೀಜರಲ್ಲೇ ಸೇಮ್ ಇಷ್ಟೂ ಮಾಡ್ಕೋಬೇಕು. ಪ್ರತಿಯೊಂದು ರೌಂಡಲ್ಲೂ ಮಾಡ್ಕೋಬೇಕು ಇದೇ ಥರನೇ. ಈ ಥರ ಬರುತ್ತೆ. ಈ ಥರ ನೀಟಾಗಿ ಬರುತ್ತೆ. ಈ ತುದಿ ಬೀಡ್ ಮಾತ್ರ ಆಪ್ಷನಲ್ಲು. ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಈ ರೌಂಡ್ಗೆ ಎಂಡ್ ಮಾಡ್ಕೊಳ್ಬೋದು. ಈ ಥರ ಹಾಕ್ಕೊಂಡ್ರೆ ನೀಟಾಗಿ ಬರುತ್ತೆ ಅಂತ ನಾನು ಆ ಥರ ಹಾಕ್ಕೊಂಡಿದ್ದೀನಿ ಬೀಡ್ಸ್ನ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್, ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್.